ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ಸ್ಮಿತಾ ರಂಗನಾಥ್. ಲೋಕಸಭಾ ಚುನಾವಣೆ ಕೆಲವೇ ತಿಂಗಳ ದೂರದಲ್ಲಿರಬೇಕಾದ್ರೆ ರಾಜ್ಯ ಹಾಗೆ ರಾಷ್ಟ್ರೀಯ ಮಟ್ಟದ ರಾಜಕೀಯ ವಲಯದಲ್ಲಿ ಚದುರಂಗದಾಟ ಪ್ರಾರಂಭವಾಗಿದೆ. ಇಲ್ಲಾಗ್ತಾ ಇರುವ ಅನೇಕ ಬೆಳವಣಿಗೆಗಳು ಮೇಲ್ನೋಟಕ್ಕೆ ಸ್ಥಳೀಯ ಮಟ್ಟದ ಬೆಳವಣಿಗೆಗಳ ಅನ್ಸಿದ್ರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣಾ ಚದುರಂಗದ ಪಟ್ಟುಗಳಂತೆಯೇ ಕಾಣೋಕ್ ಸಿಗ್ತಾ ಇದೆ. ಹೀಗಾಗಿನೇ ಪ್ರತಿನಿತ್ಯ ನಡೀತಾ ಇರುವ ರಾಜಕೀಯ ವಿದ್ಯಮಾನಗಳನ್ನ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು ಯಾವ ರಾಜಕೀಯ ಪಕ್ಷಗಳು ಆ ಪಕ್ಷದ ನಾಯಕರು ಈ ಚುನಾವಣಾ ಚದುರಂಗದಲ್ಲಿ ಯಾವ ರೀತಿಯ ನಡೆ ನುಡಿಯನ್ನ ಅನುಸರಿಸುತ್ತಿದ್ದಾರೆ ಅನ್ನೋದನ್ನ ವಿವರಿಸುವ ಕಾರ್ಯಕ್ರಮವೇ ಚುನಾವಣಾ ಚದುರಂಗ. ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಚುನಾವಣಾ ಚದುರಂಗದ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದ 4ನೇ ಗ್ಯಾರಂಟಿ ಜಾರಿ, ಗೃಹಲಕ್ಷ್ಮಿಯರ ಖಾತೆಗೆ ಬಿತ್ತು ಮೊದಲ ಕಂತಿನ ಹಣ. ಲೋಕಸಭೆಗೆ ನಿರ್ಣಾಯಕವಾಗುತ್ತಾ ನಾರಿಯರ ಮತ. ತಮಿಳುನಾಡಿನ ಖ್ಯಾತೆ ಕನ್ನಡಿಗ ರೈತನ ಕಣ್ಣೀರು, ನೆರೆ ರಾಜ್ಯದತ್ತ ಹರಿದು ಹೋಗ್ತಿದ್ದಾಳೆ ಕಾವೇರಿ. ರೈತ ಸಂಘಟನೆಗಳಿಂದ ಅಹೋರಾತ್ರಿ ಧರಣಿ. ಮೋದಿ ವಿರುದ್ಧ ವಿಪಕ್ಷಗಳ ಒಗ್ಗಟ್ಟು, ನಾಳೆ ಮುಂಬೈನಲ್ಲಿ ಇಂಡಿಯಾ ಒಕ್ಕೂಟದ 3ನೇ ಸಭೆ. ಸೀಟು ಹಂಚಿಕೆಯಿಂದಲೇ ಶುರುವಾಗುತ್ತಾ ಬಿಕ್ಕಟ್ಟು. ರಾಜಕೀಯ ಪಕ್ಷಗಳು ಹಾಗೆ ಪಕ್ಷದ ನಾಯಕರುಗಳ ನಡೆ ನುಡಿ ಹಾಗೆ ಅದರಿಂದ ಲೋಕಸಭಾ ಚುನಾವಣೆಯ ಮೇಲಾಗುವ ಪರಿಣಾಮಗಳನ್ನ ವಿವರಿಸಲಿಕ್ಕೆ ನನ್ನ ಜೊತೆಯಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದ ಚಿದಾನಂದ ಪಟೇಲ್ ಇದ್ದಾರೆ. ಚಿದಾನಂದ ಪಟೇಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಔಟ್ಪುಟ್ ಎಡಿಟರ್ ಮಧು ಇದ್ದಾರೆ. ಮಧು, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯನ್ನ ಮಾಡಿರುವ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಅರ್ಥದಲ್ಲಿ ಗಮನ ಸೆಳೆದಿರುವ ಸುದ್ದಿ ಅಂದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಅನುಷ್ಠಾನ ಆಗ್ತಾ ಇರುವ 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಇವತ್ತಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಆ ಮೂಲಕ ಕರ್ನಾಟಕದ ನಾರಿಮಣಿಯರ ಖಾತೆಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡುವ ಈ ಯೋಜನೆಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಚಾಲನೆ ನೀಡಿದೆ. ದೇಶದಾದ್ಯಂತ ಗೃಹಲಕ್ಷ್ಮಿಯರ ಮತ ಸೆಳೆಯೋ ಪ್ಲಾನ್ ಕೂಡ ಇದರ ಹಿಂದೆ ಅಡಗಿದೆ. ಯಾಕೆ ಹೇಳ್ತಿದ್ದೀವಿ ಅನ್ನೋದಕ್ಕೆ ನಿಮ್ಗೂ ಕೂಡ ಸರಳ ಸಹಜ ಉತ್ತರ ಗೊತ್ತೇ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡುವ ಯೋಜನೆ ಅಥವಾ ಯೋಜನೆಯ ಭರವಸೆ ವ್ಯಕ್ತವಾಗ್ತಾ ಇರೋದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಅನುಕರಣೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಹೀಗಾಗಿ ದೇಶದಾದ್ಯಂತ ಗೃಹಲಕ್ಷ್ಮಿಯರ ಮತ ಸೆಳೆಯೋಕೆ ಇದು ವೇದಿಕೆ ಅಥವಾ ಪ್ಲಾನ್ ಅನ್ನೋ ರೀತಿಯಲ್ಲಿ ಕಾಣೋಕ್ ಸಿಗ್ತಾ ಇದೆ. ಲೋಕಸಮರದ ಮೇಲೆ ಪರಿಣಾಮ ಬೀರ್ತಾಳ ಗೃಹಲಕ್ಷ್ಮಿ ಅನ್ನೋ ಸಹಜ ಕುತೂಹಲ. ಮೈಸೂರಿನಲ್ಲಿ ಇವತ್ತಾದ ಉದ್ಘಾಟನಾ ಕಾರ್ಯಕ್ರಮ, ಈ ಒಂದು ಯೋಜನೆಯ ಚಾಲನೆಯ ಕಾರ್ಯಕ್ರಮ, ಆ ವೇದಿಕೆಯ ಮೇಲೆ ಇವತ್ತು ಕಾಂಗ್ರೆಸ್ನ ಒಂದರ್ಥದ ಶಕ್ತಿ ಪ್ರದರ್ಶನ ಕೂಡ ಕಾಣ್ಲಿಕ್ಕೆ ಸಿಕ್ತು. ರಾಷ್ಟ್ರೀಯ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ವೇದಿಕೆ ಮೇಲೆ ಏರ್ತಾ ಇದ್ದ ಹಾಗೆ ಒಬ್ಬರ ಕೈ ಒಬ್ಬರು ಹಿಡಿದು ಮೇಲಕ್ಕೆ ತೋರಿಸಿ ಶಕ್ತಿ ಪ್ರದರ್ಶನವನ್ನ ಆ ಮೂಲಕ ಲೋಕಸಭಾ ಚುನಾವಣೆಗೆ ಅಧಿಕೃತವಾದ ಒಂದ್ ರೀತಿಯಲ್ಲಿ ಶಂಕನಾದವನ್ನ ಮೊಳಗಿಸಿದ್ರ ಅನ್ನೋ ರೀತಿಯಲ್ಲಿತ್ತು ಚಿತ್ರಣ. ಅದನ್ನ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲೂ ಕೂಡ ಪರೋಕ್ಷವಾಗಿ ಪ್ರಧಾನಿಯನ್ನ ಟೀಕಿಸ್ತಾ, ಯಾರು ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಬೊಕ್ಕಸ ಖಾಲಿ ಆಗತ್ತೆ ಅನ್ನೋದನ್ನ ಬೇರೆ ಬೇರೆ ವೇದಿಕೆಯಲ್ಲಿ ಹೇಳ್ತಾ ಹೋದ್ರು, ಅವರನ್ನ ಕೂಡ ಟೀಕಿಸೋದನ್ನ ಮರಿಲಿಲ್ಲ ರಾಜ್ಯ ಹಾಗೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನ ನಾಯಕರು. ಇನ್ನು ಕಾರ್ಯಕ್ರಮ ಹಾಗೆ ಈ ಕಾರ್ಯಕ್ರಮದಿಂದ ಮುಂಬರಲಿರುವ ಲೋಕಸಭಾ ಚುನಾವಣೆಯ ಮೇಲೆ ಬೀರಬಲ್ಲ ಪರಿಣಾಮ, ಇದರ ವಿವರಣೆಯೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ್ರೆ, ರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವ ರೀತಿ ಪರಿಣಮಿಸಿತು, ಲಾಭದಾಯಕವಾಯಿತು ಕಾಂಗ್ರೆಸ್ಗೆ ಅನ್ನೋದು ಹಳೆ ವಿಚಾರ, ಬಹಳಷ್ಟು ಚರ್ಚೆ ಕೂಡ ನಾವು ಮಾಡಿದ್ದೀವಿ. ಈಗ ಲೋಕಸಭಾ ಸಮರ, ಈ ರಾಜ್ಯದಲ್ಲಿರುವ ಗೃಹಲಕ್ಷ್ಮಿ ದೇಶದಾದ್ಯಂತ ಮತ ಸೆಳೆಯುವ ಒಂದು ಪ್ರಮುಖ ಅಸ್ತ್ರ ಆಗಬಹುದು ಅನ್ನೋ ನಿರೀಕ್ಷೆ, ವಿವರಣೆ ಕೊಡೋದಾದ್ರೆ. ಖಂಡಿತವಾಗಿಯೂ ಸ್ಮಿತಾ, ಈ ಮಾತನ್ನ ಖುದ್ದು ರಾಹುಲ್ ಗಾಂಧಿಯವರೇ ಹೇಳಿದ್ರು. ಕರ್ನಾಟಕದಲ್ಲಿ ಜಾರಿಗೊಳಿಸಿದೀವಲ್ಲ ಗ್ಯಾರಂಟಿಗಳನ್ನ, ದೇಶದ ಬೇರೆ ಬೇರೆ ಕಡೆನೂ ಕೂಡ ನಾವು ಈ ಒಂದು ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೀವಿ ಅನ್ನುವಂತ ಮಾತನ್ನ ಖುದ್ದು ರಾಹುಲ್ ಗಾಂಧಿಯವರು ಇವತ್ತು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಸೊ ಹೀಗಾಗಿ ಈ ಒಂದು ಗ್ಯಾರಂಟಿಗಳ ಅನುಷ್ಠಾನದ ಲಾಭವನ್ನ ಕಾಂಗ್ರೆಸ್ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಲೋಕಸಭಾ ಚುನಾವಣಾ ವರ್ಷ. ಈ ಒಂದು ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಏನು ಕನಿಷ್ಠ 20 ಸ್ಥಾನಗಳನ್ನಾದ್ರೂ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ಗುರಿಯನ್ನ ಹೊಂದಿದೆ. ಅದಂತೆ ರಾಜ್ಯ ನಾಯಕರಿಗೂ ಕೂಡ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಏನು ನಾನಾ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಎಸ್ಪೆಷಲಿ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಇದು ಪ್ರತಿ ಮನೆಯೊಡೆಯರಿಗೆ 1,10,00,000 ಮಂದಿಗೆ ಇವತ್ತು ನೇರವಾಗಿ ಹಣ ಪಾವತಿಯಾಗಿದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಾಗಿ ಬೇರೆ ಬೇರೆ ರೀತಿಯಾದಂತಹ ಗ್ಯಾರಂಟಿಗಳ ಬೇರೆ ಬೇರೆ ರೀತಿಯಾದಂತಹ ಫಲಾನುಭವಿಗಳಿದ್ದಾರೆ. ಸೊ ಹೀಗಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯ ಲಾಭ ಬಿಜೆಪಿ ಅಂದ್ರೆ ಕೈ ತಪ್ಪು ಹೋಗಬಾರ್ದು.
ಬಿಜೆಪಿ ಅಥವಾ JDSಗೆ ಅನುಕೂಲ ಆಗಬಾರ್ದು, ಕಾಂಗ್ರೆಸ್ಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಒಂದು ಯೋಜನೆಯ ಲಾಭವನ್ನು ಪಡೆಯೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿಯೇ ಸಾರಿ ಹೇಳಿದ್ರು ಬಿಜೆಪಿಯವರು ಸಹಕಾರ ಕೊಡ್ತಾ ಇಲ್ಲ ಗ್ಯಾರಂಟಿಗಳ ಜಾರಿಗೆ, ಟೀಕೆ ಮಾಡಿದ್ರು, ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಲೇವಡಿ ಮಾಡಿದ್ರು. ಈ ರೀತಿಯಾದಂಥ ಇವತ್ತು ರಾಜಕೀಯವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದನ್ನು ನೋಡ್ತಾ ಹೋದ್ರೆ ಕೆಲವೊಂದು ಕಡೆಯಾಗಿ ಈ ಒಂದು ಗ್ಯಾರಂಟಿಗಳ ಒಂದು ಜಾರಿಯ ಹಿಂದೆ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆಯು ಕೂಡ ಅಡಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ರೈಟ್, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ಚಂದ್ರನ್ ಪಟೇಲ್, ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳ ಪರಿಣಾಮ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗಮನಿಸಿದ್ವಿ. ಇದರ ಒಂದು ರೀತಿಯ ರಿಫ್ಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಗ್ಲಿ ಅನ್ನೋ ನಿರೀಕ್ಷೆ ಕಾಂಗ್ರೆಸ್ನದ್ದು. ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿಯರು ಅಂದ್ರೆ ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ನಮ್ಮ ರಾಜ್ಯ ಕರ್ನಾಟಕದ ಮಾಡೆಲ್ ದೇಶದಾದ್ಯಂತ ಅಪ್ಲೈ ಆಗಬೇಕು ಅಂತ ಹೇಳಿ ಈ ನಿರೀಕ್ಷೆ ಸಹಜ. ಬಟ್ ಅದು ಅಷ್ಟರ ಮಟ್ಟಿಗೆ ಫಲಪ್ರದವಾಗುವ ಸಾಧ್ಯತೆಗಳಿದೆಯಾ? ಈ ಸ್ಟ್ಯಾಟ್ಸ್ ಅಂದ್ರೆ ನಂಬರ್ಗಳನ್ನ, ಮಹಿಳಾ ಮತದಾರರ ಸಂಖ್ಯೆ ದೇಶದಾದ್ಯಂತ ಇರೋದನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ನಿಮಗೆ ಮಹಿಳಾ ಮತದಾರರು ಪುರುಷರಷ್ಟೇ ಇರುವಂಥದ್ದು, ಪುರುಷರ ಸಂಖ್ಯೆ ಅಷ್ಟೇ ಇರ್ತಕ್ಕಂಥದ್ದು. ಮತ್ತು ಮಹಿಳಾ ಮತದಾರನ ಯಾಕೆ ಅವರು ಕಮಿಟೆಡ್ ವೋಟರ್ಸ್ ಅಂತೇಳಿ ಅವ್ರನ್ನ ಯಾವುದೇ ರಾಜಕೀಯ ಪಕ್ಷಗಳು ನಂಬ್ತಾರೆ. ಹಾಗಾಗಿ ನಿಮಗೆ ಗ್ಯಾಸನ್ನು 200 ರೂಪಾಯಿ ಸಬ್ಸಿಡಿ ಕಡಿಮೆ ಮಾಡಿದ್ದು ಕೂಡ ಅದು ಕೂಡ ಮಹಿಳಾ ಮತದಾರನೇ ಟಾರ್ಗೆಟ್ ಮಾಡಿರುವಂಥದ್ದು. ನೀವು ಗಮನಿಸ್ಬೋದು, ನಿಮಗೆ ಮಧ್ಯಪ್ರದೇಶದಲ್ಲಿ ಸೇಮ್ ಇದೇ ಯೋಜನೆಯನ್ನು ಈಗ ಹಾಲಿ BJP ಸರ್ಕಾರದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಅನೌನ್ಸ್ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ದಾರೆ, ಮತ್ತು ಕಮಲ್ನಾಥ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದ ಗ್ಯಾರಂಟಿ ಇದೆಯಲ್ಲ, ಅದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕೂಡ ಇಲ್ಲಿ ಬಂದು ಚುನಾವಣೆ ಸಂದರ್ಭದಲ್ಲಿ ಬಂದ ಸಂದರ್ಭ ಕೂಡ ಅವ್ರಿಗೂ ಕೂಡ ಚರ್ಚೆ ಮಾಡಿದ್ದಾರೆ, ಡಿಸ್ಕಸ್ ಮಾಡ್ತಾರೆ ಒಂದ್ಸರಿ ಏನಿದು ಗ್ಯಾರಂಟಿ ಇದೆ ಅಂತೇಳಿ. ಸ್ವತಃ ಗ್ಯಾರಂಟಿದು ಘೋಷಣೆ ಮಾಡೋಕ್ಕಿಂತಲೂ ನೀವು ಯಾಕೆ ನೀವು ಪ್ರಣಾಳಿಕೆನ ಲೇಟಾಗಿ ಬಿಟ್ಟರೆ ನಿಮ್ದೇನಿದೆ ಫ್ರೀ ಬಿ ಅನ್ನೋ ಮಟ್ಟಕ್ಕೆ ಚರ್ಚೆಯನ್ನು ಮಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ ಮೆಟ್ಟಿಲು ಅಂತ ಹೇಳಿದ್ರೆ ಅದೇನೇ ಆ್ಯಂಟಿ ಇನ್ಕಂಬೆನ್ಸ್ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷ 135 ಸೀಟ್ಗಳು ಗೆಲ್ಲಕ್ಕೆ ಕಾರಣ ಗ್ಯಾರಂಟಿ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ನೀವು ಕರ್ನಾಟಕದಲ್ಲಿ ನೀವು ಗಮನಿಸಿ, ಒಟ್ಟಾರೆ ಈಗ ಫಲಾನುಭವಿಗಳು 1 ಕೋಟಿ 11 ಲಕ್ಷ ಇರತಕ್ಕಂಥದ್ದು. ಕಾಂಗ್ರೆಸ್ ಲೆಕ್ಕಾಚಾರ ಅಂತ ಹೇಳಿದ್ರೆ 70% ನಾವು ಅಂದರೆ 100% ಸಕ್ಸಸ್ ಮಾಡಲಿಕ್ಕೆ ಯಾವುದೇ ಯೋಜನೆ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ 70% 75% ಸಕ್ಸಸ್ ಮಾಡೋಣ. ಅದರಲ್ಲಿ ನಮಗೆ ಒಂದು 50 to 60% ನಮಗೆ ಮಹಿಳಾ ಮಾತ್ರ ನಮ್ಮ ಕೈ ಹಿಡಿದು ಸಾಕು, ಆಟೋಮೆಟಿಕಲಿ ನಮಗೆ ನಮ್ಮದೇ ಆದಂಥ ವೋಟ್ ಬ್ಯಾಂಕ್ ಇದೆ, ಹಾಗಾಗಿ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುಂದಿನ ತಿಂಗಳು ಈ ಗ್ಯಾರಂಟಿ ಯೋಜನೆಗಳ ಅದರ ಲಾಭ ಪಕ್ಷಕ್ಕೆ ಏನಾಗಿದೆ, ಸರ್ಕಾರಕ್ಕೆ ಏನಾಗಿದೆ ಮತ್ತು ಇದರಿಂದ ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ನಿಲ್ತಾರ, ಲೋಕಸಭೆ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತೇಳಿ ಈಗ ಒಂದು ಸರ್ವೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಒಂದಷ್ಟು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈಗ ನೋಡಿ, ನೀವು ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಕ್ಕೆ ಭಾಳಷ್ಟು ನಿಮಗೆ ಜಾಹೀರಾತನ್ನು ಕೊಡ್ತಾ ಇದ್ದಾರೆ. ಅದು ವೆಬ್ಸೈಟ್ ಇರ್ಬೋದು, ಟಿವಿಗಳಿರ್ಬೋದು, ರೇಡಿಯೋಗಳಿರ್ತಕ್ಕಂಥದ್ದು, ಮಾಧ್ಯಮಗಳಿರ್ತಕ್ಕಂಥದ್ದು. ಅಂದರೆ ಅದನ್ನು ಹೆಚ್ಚು ಪ್ರಚಾರವನ್ನು ಮಾಡ್ತಾರೆ. ಯಾರೇ ಇರ್ಬೋದು, ಒಂದು ಮಹಿಳೆ ಒಂದು 6 ತಿಂಗಳು ದುಡ್ಡನ್ನು ತೆಗೆದುಕೊಂಡ್ರೆ ಎಲ್ಲ ಒಂದು ಕಡೆ ನಾವು ಕಾಂಗ್ರೆಸ್ ಬರ್ದೇ ಇದ್ರೆ ಮುಂದೆ ಈ 2000 ನಿಂತೋಗುತ್ತೆ ಅನ್ನೋದು ಒಂದು ಮೆಂಟಾಲಿಟಿ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಈಗ ಇವರು ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ನೀವು ಗಮನಿಸ್ಬೋದು, ಇವತ್ತು ಅತಿ ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ನಾಯಕರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ನಾವು ಗ್ಯಾರಂಟಿಗೆ ವಿರೋಧ ಇಲ್ಲ, ಆದರೆ ಮಾನದಂಡಕ್ಕೆ ವಿರೋಧ ಅಂತ ಒಂದು ವರ್ಡ್ ಬಳಸಿದ್ರು. ಅಂದರೆ ಅವ್ರಿಗೂ ಕೂಡ ಭಯ ಆರಂಭವಾಗಿದೆ. ಒಂದು ವೇಳೆ ಗ್ಯಾರಂಟಿಯನ್ನು ವಿರೋಧ ಮಾಡಿದರೆ ಈ ಗ್ಯಾರಂಟಿಯ ಯೋಜನೆಯನ್ನು ಫಲಾನುಭವಿಗಳು ನಮ್ಮ ವಿರುದ್ಧ ತಿರುಗಿ ಬೀಳೋ ಸಾಧ್ಯತೆ ಇದೆ ಅನ್ನೋ ಒಂದು ಆತಂಕ ಎದುರಾಗಿರುವಂಥ ಭಾರತೀಯ ಜನತಾ ಪಕ್ಷಕ್ಕೆ ಕೂಡ. ನೀವು ಸಾಮಾನ್ಯ ಗಮನಿಸಿ, ಭಾರತೀಯರು ಕೊಳ್ಳುಬಾಕ ಸಂಸ್ಕೃತಿ ಇರ್ತಕ್ಕಂಥವ್ರು. ಮತ್ತು ಫ್ರೀ ಬಿ ನಾವು ಚರ್ಚೆ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಚರ್ಚೆ ಮಾಡ್ಬೋದು, ಆದರೆ ಫ್ರೀ ಬಿನ ಟ್ಯಾಕ್ಸ್ನ ದೊಡ್ಡ ದುಡ್ಡು ಹೊಡಿತಾರೆ, ಒಬ್ಬ ರಾಜಕಾರಣಿ ಹೊಡಿತಾರೆ, ಬ್ಯೂರೋಕ್ರಾಟ್ಸ್ ಹೊಡಿತಾರೆ, IAS ಹೊಡಿತಾರೆ, IPS ಹೊಡಿತಾರೆ, ಈ ದೇಶದ ಎಲ್ಲರೂ ಕೊಳ್ಳೆ ಹೊಡಿತಾರೆ, ದೊಡ್ಡ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಾರೆ. ನಮ್ಮ ಟ್ಯಾಕ್ಸ್ ನಮಗೆ ಯಾಕೆ ಬರಬಾರ್ದು ಅಂತ ಇನ್ನೊಂದು ಚರ್ಚೆ, ಆಯಾಮದಲ್ಲಿ ಚರ್ಚೆ ಆರಂಭವಾಗಿರುವಂಥದ್ದು. ಆ ಚರ್ಚೆಯನ್ನು ಹುಟ್ಟು ಹಾಕ್ತಿರೋ ಯಾರು ಅಲ್ಲ, ಇದೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅವರ ಮಹತ್ವಾಕಾಂಕ್ಷಿ ಯೋಜನೆ. ಯಾಕಂದರೆ 2000 ರೂಪಾಯಿ ಅಂತ ಹೇಳಿದ್ರೆ ನಮಗೆ ಚಿಕ್ಕದು ಅನ್ಬೋದು. ಯಾವುದೋ ಹಳ್ಳಿಲಿ ಇದ್ದಂಥ ಒಂದು ಹೆಣ್ಣು ಮಗಳಿಗೆ 2000 ಅಂತಂದರೆ ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. ಆ 24,000 ರೂಪಾಯಲ್ಲಿ ಅವ್ರ ಮೇಲೆ ಮಗುನ ಓದಿಸ್ಬೋದು, ಅವ್ರ ವಯಸ್ಸಾದ ಅಜ್ಜಿ ಇದ್ದರೆ ಅವ್ರ ಮೊಮ್ಮಗುನ ಓದಿಸ್ಬೋದು, ಅಥವಾ ಮನೆಯಲ್ಲಿ ಅವರಿಗೆ ಆರೋಗ್ಯಕ್ಕೆ ಮಾತ್ರೆ, ಈಗ ಯಾರೋ BP ಶುಗರ್ ಇದ್ದಂಥವ್ರಿಗೆ ಮಾತ್ರೆ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಬೇರೆ ರೀತಿಯ ಚರ್ಚೆಗಳು ಆರಂಭವಾಗಿದೆ. ಮತ್ತು ಕಾಂಗ್ರೆಸ್ ನಾಟ್ ಓನ್ಲಿ ಗೃಹಲಕ್ಷ್ಮಿ ಅಂತ ಇದ್ದಿಲ್ಲ, ಅನ್ನಭಾಗ್ಯ ತೆಗೆದುಕೊಂಡಿದ್ದಾರೆ, ಶಕ್ತಿ ಯೋಜನೆ ಇರುವಂಥದ್ದು, ಮತ್ತು ಈಗ ಯುವ ನಿಧಿಯನ್ನು ಮುಂದಿನ ತಿಂಗಳು ಡಿಸೆಂಬರ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಒಟ್ಟಾರೆ 5 ಯೋಜನೆಗಳು ಒಂದಿಲ್ಲ ಒಂದು ಅವ್ರ ಕೈ ಹಿಡಿಬೇಕಂತ ಅವರ ಲೆಕ್ಕಾಚಾರ. ಹಾಗಾಗಿ ಬಹುಶಃ ಇದೇ ಕಾರಣಕ್ಕಾಗಿ ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ನಿನ್ನೆ 200 ರೂಪಾಯಿನ ಗ್ಯಾಸ್ ಸಬ್ಸಿಡಿನ ಕಡಿಮೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ನೀವು ಕರ್ನಾಟಕದಲ್ಲಿ ನೋಡಿ, ಮಹಿಳಾ ಮತದಾರರು ಹೈಯೆಸ್ಟ್ ಮತದಾರರು ಇರ್ತಕ್ಕಂಥಂದರೆ ಪುರುಷರು 2,66,00,000 ಇದ್ದರೆ, ಅಟ್ ದ ಸೇಮ್ ಟೈಮ್ ಮಹಿಳಾ ಮತದಾರರು ಕೂಡ 2,63,63,00,000 ಇರುವಂಥದ್ದು.
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ನಾವು 75% ಸಕ್ಸಸ್ ಮಾಡ್ತೀವಿ, ನಮಗೆ ಅದರಲ್ಲಿ 45ರಿಂದ 50% ಮಹಿಳಾ ಓಟ್ಗಳು ಬೀಳ್ತವೆ ಮತ್ತು ಅದು ಕಮಿಟೆಡ್ ಓಟ್ ಅಂತ ಅವರ ಲೆಕ್ಕಾಚಾರ. ಹಾಗಾಗಿ ಅವರೇನು ಫ್ರೀ ಬಿ ಮಾಡಿರ್ಬೋದು, ಆದರೆ ಅವರೇನು ಸುಮ್ಮನೆ ಮಾಡಿಲ್ಲ, ಲಾಭ ಮಾಡಲಿಕ್ಕೂ ಕೂಡ ಮಾಡಿರುವಂಥದ್ದು. ಅದು ಲಾಭ ಯಾವ ರೀತಿ ಲಾಭ ಅಂದರೆ ರಾಜಕೀಯ ಲಾಭ, ಅದನ್ನು ಮತಗಳಾಗಿ ಪರಿವರ್ತನೆ ಮಾಡುವಂಥ ಲಾಭ. ಇದೇ ಕಾರಣಕ್ಕಾಗಿ ಅವರು ಸರ್ವೇನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಲೆಟ್ಸ್ ಗೋ, ಮುಂದೆ ನೋಡೋಣ ಈ ಮಹಿಳಾ ಮತದಾರರು ಕಾಂಗ್ರೆಸ್ ಕೈ ಹಿಡಿತಾರಾ ಅಥವಾ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಚುನಾವಣಾ ಕೊನೆಯ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಿಜ ನಿಜ. ಮಧು, ಈ ಲಾಸ್ಟ್ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ನ್ಯೂಸ್ 18 ವೇದಿಕೆಯಲ್ಲೇ ಅನೇಕ ಆರ್ಥಿಕ ತಜ್ಞರು, ರಾಜಕೀಯ ವಿಶ್ಲೇಷಕರು ಈ ಫ್ರೀ ಬಿ ವರ್ಸಸ್ ಅಂದ್ರೆ ಇದಕ್ಕೆ ಕೌಂಟರ್ ಆಗಿ ಬಳಸ್ಕೊಳ್ತಿರೋದು ಬಿಜೆಪಿ ಆರ್ಥಿಕ ಸುಸ್ಥಿರತೆಯನ್ನ ಅದು ಹಾನಿ ಮಾಡುತ್ತೆ ಅನ್ನೋ ರೀತಿಯ ಕೌಂಟರ್ ಅನ್ನು ಬಳಸ್ಕೊಳ್ತಿತ್ತು ಇಷ್ಟು ದಿನ. ಇನ್ಮೇಲೆ ನರೇಟಿವ್ ಚೇಂಜ್ ಆಗುತ್ತಾ ಕಾದ್ ನೋಡ್ಬೇಕು. ಬಟ್ ಇದನ್ನ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಮಾಡ್ಬೇಕಾ ಅನ್ನೋ ಪ್ರಶ್ನೆಗೆ ಬಹುತೇಕರು ನೀಡಿದ ಉತ್ತರ ಏನು ಅಂತಂದ್ರೆ, ಚುನಾವಣೆ ಸಂದರ್ಭದಲ್ಲಿ ಈ ಲಾಜಿಕ್ ನ ಜನ ಕ್ಯಾಲ್ಕುಲೇಟ್ ಮಾಡಲ್ಲ, ಬದಲಾಗಿ ಕೈಗೆ ಹಣ ಸಿಗ್ತಿದ್ಯಾ ಅನ್ನೋದು ಬಹಳಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಸೊ ಈ ಪರಿಣಾಮವನ್ನ ಲೋಕಸಭಾ ಚುನಾವಣೆಯಲ್ಲೂ ಕಾಣ್ಲಿಕ್ಕೆ ಹವಣಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ. ಸ್ಮಿತಾ, ಈಗ ನೀವು ಹೇಳಿದ್ರೆ ಲಾಜಿಕ್ ಅಥವಾ ನರೇಟಿವ್ ಯಾವಾಗ ಅದು ಬರುತ್ತೆ ಅಂತಂದ್ರೆ, ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಪಕ್ಷಗಳಿಗೆ ಅಥವಾ ರಾಜಕೀಯ ನೇತಾರರಿಗೆ ಆಯಾ ಪಕ್ಷಗಳ ಒಂದು ಏನು ಮುಖವಾಣಿ ಆಗಿರುವಂಥ ಅಥವಾ ಮುಖ ಆಗಿರುವಂಥ ನಾಯಕರು ಯಾವಾಗ ನರೇಟಿವ್ಗಳನ್ನು ಸೆಟ್ ಮಾಡ್ತಾರೆ ಅಂದರೆ, ಅವರೇನು ಹೊರಗಡೆಯಿಂದ ಬಂದು ಎಲ್ಲನೋ ಸೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ವ್ಯಾಕ್ಯೂಮ್ ಇರುತ್ತಲ್ಲ, ಆ ವ್ಯಾಕ್ಯೂಮನ್ನು ಫೈಂಡ್ ಔಟ್ ಮಾಡಿದಾಗ ಅದಕ್ಕೊಂದು ಡೆಫಿನೇಷನ್ ಕೊಡುವಂಥದ್ದು, ಅದಕ್ಕೊಂದು ಆಯಾಮ ಕೊಡುವಂಥದ್ದು, ಅದನ್ನು ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ನರೇಟಿವ್ಗಳನ್ನು ಬಿಲ್ಡ್ ಮಾಡುವಂಥದ್ದು. ಸೊ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಕಳೆದ ಸಲ ಈಗ ಏನೋ ಬೆಲೆ ಏರಿಕೆ ಮತ್ತೊಂದು ಅದು ಇದು ಎಲ್ಲ ಏನು ವಿಚಾರಗಳು ಚರ್ಚೆಗೆ ಬಂದವು. ಸೊ ಜನಸಾಮಾನ್ಯರಾಗಿ ಈಗಾಗಲೇ ಚಿದಾನಂದ ಪಟೇಲ್ ಹೇಳಿದ್ರೆ, ಜನಸಾಮಾನ್ಯರಾಗಿ ನಮಗೇನು ಬರ್ತಾ ಇದೆ, ನಾವು ಕೂಡ ತೆರಿಗೆಯಲ್ಲಿ ಪಾಲುದಾರರು ಅನ್ನೋದನ್ನು ಮನವರಿಕೆ ಮಾಡಿಸಿ ಅವರಿಗೆ. ಸೊ ನಾವು ಇದನ್ನು ಕೊಡ್ತೀವಿ, ಕೊಡೋದಕ್ಕೊಂದು ಜಸ್ಟಿಫಿಕೇಶನ್ ಕೂಡ ಕೊಟ್ಟು, ಸೊ ಈ ಆರೋಪ ಆಕ್ಷೇಪ ಏನೇ ಇರ್ಬೋದು, ಏನು ಆರ್ಥಿಕತೆ ಸುಸ್ಥಿರತೆ ಎಲ್ಲ ಹಾಳಾಗುತ್ತೆ ಅಂತ, ಆದರೆ ಅದು ವರ್ಕ್ ಆಗಿದೆ ಅನ್ನೋದು ಆನ್ ಡಾಕ್ಯುಮೆಂಟ್ ಕಾಣ್ತಾ ಇರೋದ್ರಿಂದ, ಮತ್ತೆ ಅದನ್ನು ಇವ್ರಿಗೂ ಕೂಡ ಕಾಂಗ್ರೆಸ್ ಅವ್ರಿಗೂ ಕೂಡ ಗೊತ್ತಾಗಿದ್ದು ಇದೇ BJP ಅವರಿಂದ ಅಂತ. 2019ರಲ್ಲಿ ಆ್ಯಸ್ ಪರ್ ಡಾಟಾ, ಎಲೆಕ್ಷನ್ ಕಮಿಷನ್ ಡಾಟಾ ಹೇಳ್ತಾ ಇರುವಂಥದ್ದು ನಾನು, 67.18% ಏನು ಮಹಿಳಾ ಮತದಾರರು 67.1% ಇರುವಂಥ ಸ್ಲೈಟ್ಲಿ ಎಡ್ಜ್ ಇದೆ. ಆದರೆ ಸಮಬಲದ ಒಂದು ಮತದಾರ ವರ್ಗ ಆಕ್ಟಿವ್ಲಿ ಏನು ವೋಟ್ ಮಾಡ್ತಾ ಇರುವಂಥವ್ರು ಆನ್ ಗ್ರೌಂಡಲ್ಲಿ ಹಿಡಿದು ಅದು ಜಾಸ್ತಿ ಆಗ್ತಾ ಹೋಯ್ತು ಅಂತ. ಆ ಸಂದರ್ಭದಲ್ಲಿ 2019ರಲ್ಲಿ ತಂದಂಥ ಉಜ್ವಲ ಯೋಜನೆ, ಇದೇ ಉಜ್ವಲ ಯೋಜನೆ ಇವತ್ತೇನು ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ ರಾಜಸ್ಥಾನ, ಅದೇ ರಾಜಸ್ಥಾನದಲ್ಲಿ ಈ 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯ ವೇಳೆ ಉಜ್ವಲ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ಮತಗಳಿಕೆಗೆ ಅನುಕೂಲ ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು BJP ಸ್ವತಃ ಸಾಕ್ಷೀಕರಿಸಿದೆ ಮತ್ತು ಅಪೋಸಿಷನ್ ಪಾರ್ಟಿಯಲ್ಲಿದ್ದಂಥ ಕಾಂಗ್ರೆಸ್ ಕೂಡ ಅದನ್ನು ನೋಡಿದೆ. ಸೊ ಹೀಗಾಗಿ ನಂತರದ ದಿನಗಳಲ್ಲಿ ಏನೋ ನರೇಟಿವ್ ಅಥವಾ ಜನಸಾಮಾನ್ಯರ ಜೊತೆ ನಾವು ಏನು ಕನೆಕ್ಟ್ ಆಗಬೇಕು ಅಂತ ಏನು ಚುನಾವಣಾ ತಜ್ಞರ ಜೊತೆ ಅಥವಾ ಪಕ್ಷದ ಮುಖಂಡರ ಜೊತೆ ಈ ರೂಪುರೇಷೆಗಳನ್ನು ಮಾಡಿದಾಗ ಅದೇ BJPಯ ಸ್ಟ್ರಾಟಜಿಯನ್ನೇ ಇನ್ನೂ ಸ್ವಲ್ಪ ಏನು ವಿಸ್ತಾರ ಮಾಡುವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮಾಡಿದ್ರು. ಸೊ ಅದು ಸಕ್ಸಸ್ ಆಯಿತು. ಹೀಗಾಗಿ ಅದರ ರೆಪರ್ಕೇಷನ್ಸ್ ನೋಡಿ, ರಾಜಸ್ಥಾನ ಮಧ್ಯಪ್ರದೇಶ ಪೈಪೋಟಿಗೆ ಬಿದ್ದಂತೆ ಪರಸ್ಪರ ಏನು ನಾರಿ ಸಮ್ಮಾನ್ ಯೋಜನೆಗಳು, ಲಾಡ್ಲಿ ಏನು ಸ್ನೇಹ ಅಂತ ಏನು ಸಹೋದರಿ ವಿಚಾರಗಳು, ಈ ಥರ ಎಲ್ಲ ಹೊಸ ಗ್ಯಾಸ್ ಸಬ್ಸಿಡಿ ಎಲ್ಲವೂ ಕೂಡ ಬರ್ತಾ ಇದೆ. ಸೊ ಈ ಸಲನೂ ಕೂಡ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು. ಈಗ UPನಲ್ಲಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಮತ್ತು ಈ ಗರೀಬ್ ಕಲ್ಯಾಣ ಯೋಜನೆ ಮತ್ತು ಈ ಮಹಿಳಾ ಕೇಂದ್ರಿತ, ಅದರಲ್ಲೂ ಕೂಡ ಟ್ರಿಪಲ್ ತಲಾಖ್ ಅಂದರೆ ಮಹಿಳಾ ಕೇಂದ್ರಿತ ಭಾವನಾತ್ಮಕ ಮತಗಳನ್ನು ಸೆಳೆಯಲಿಕ್ಕೆ ಅನುಕೂಲ ಆಗುವಂಥ ಎಲ್ಲ ಪೂರಕ ವಾತಾವರಣ UP ಅಸೆಂಬ್ಲಿ ಎಲೆಕ್ಷನಲ್ಲಿ ಆಗಿತ್ತು. ಸೊ ಅದರ ಒಂದು ಪರಿಣಾಮವನ್ನು ನೋಡಿದ್ರೆ ಮೋದಿ ಅಥವಾ BJP ಅವರ ಒಂದು ಚುನಾವಣಾ ಕಾರ್ಯತಂತ್ರಗಳಲ್ಲೂ ಕೂಡ ಮಹಿಳಾ ಕೇಂದ್ರಿತ ದೊಡ್ಡ ಮಟ್ಟದ ರಣತಂತ್ರಗಳನ್ನು ಅಥವಾ ದೊಡ್ಡ ಮಟ್ಟದ ಮತ ಸೆಳೆಯುವಂಥ ಪ್ರಯತ್ನಗಳನ್ನು ಈ ಹಿಂದೆ ಒಂದು 9 ವರ್ಷಗಳಿಂದ ಕಾಣ್ತಾನೆ ಬಂದಿದೆ ದೇಶ. ಅದನ್ನು ಕಾಂಗ್ರೆಸ್ ಅವರು ಇನ್ನಷ್ಟು ಏನೋ ಮಧ್ಯಮ ವರ್ಗ ಅಥವಾ ತೀರಾ ಬಡವರ್ಗ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮಾಡಿದ್ರು. ಲೋಕಸಭೆಯಲ್ಲಿ ಅದು ಖಂಡಿತ ಆಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿದ್ದಾರೆ. ಯಾಕೆ ಅಂತಂದರೆ ಈಗಾಗಲೇ ಅದರ ನಿನ್ನೆ ಆಡಳಿತಾತ್ಮಕವಾಗಿ ಅಥವಾ ಜನರಿಗೆ ಅನುಕೂಲ ಅನ್ನೋ ರೀತಿ ರಾಖಿ ಗಿಫ್ಟ್ ಅಂತ ಹೇಳಿದ್ರು. ಅದು ಕೂಡ ರಾಖಿ ಅನ್ನೋದು ಯಾಕೆ ಬಂತು, ಅಲ್ಲಿ ಮಹಿಳೆ ಸಹೋದರಿ ಇದೆಲ್ಲ ವಿಚಾರಗಳು ಬಂತು. ಗ್ಯಾಸ್ ಸಿಲಿಂಡರ್ ಸ್ಲಾಶ್ ಮಾಡಿದಾಗ 200 ರೂಪಾಯಿ. ಸೊ ಆ ನಿರ್ಧಾರಗಳು ಕೂಡ ನಮ್ಮ INDIA ಕೂಟದ ಈ ಒಂದು ಜನಪರ ಯೋಜನೆಗಳ ಪರಿಣಾಮ ಅಂತ ಕ್ಯಾಂಪೇನ್ ಮಾಡ್ಕೊಂತಾ ಇದೆ ಇವಾಗ ಕಾಂಗ್ರೆಸ್, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್. ನಮ್ಮ ಗ್ಯಾರಂಟಿ ಯೋಜನೆಗಳ ಒಂದು ರಿಯಾಕ್ಟ್ ಮಾಡ್ಲಿಕ್ಕೆ ಶುರುವಾಗಿದ್ದಾರೆ. ಸೊ ಜನರಿಗೆ ಒಳ್ಳೇದಾಗ್ತಾ ಇದೆ ಅನ್ನೋ ರೀತಿ ತಮ್ಮ ಕ್ಯಾಂಪೇನ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಫ್ರೀಬೀಸ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನ ಹೊರಗಿಟ್ಟು ಅದಕ್ಕೆ ಅವರು ಕಲ್ಯಾಣ ಅಂತ ಕರಿಬೋದು, ಇವರು ಗ್ಯಾರಂಟಿ ಅಂತ ಕರಿಬೋದು. ಆದರೆ ತಕ್ಕ ಮಟ್ಟಿಗೆ ನಾವು ಮತದಾರರನ್ನ ಹೋಲ್ಡ್ ಮಾಡ್ಕೊಬೇಕು. ಅಚ್ಚೇ ದಿನ ಅಥವಾ 25 ವರ್ಷ ಅಮೃತ ಕಾಲ 47ಕ್ಕೆ ಹೀಗಾಗ್ತೀವಿ. ಅದರ ಜೊತೆಗೆ ಅಂದರೆ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸೋ ಜೊತೆಗೆ ಯಾರು
ಏನು ಮುಖ್ಯವಾಹಿನಿಯಲ್ಲಿ ಮನೆಯಲ್ಲಿ ಅಂತ ಬಂದರೆ ಗೃಹಿಣಿ ಇರ್ತಾರೆ. ಗೃಹಿಣಿಯ ಪಾತ್ರವೂ ಕೂಡ ಇವತ್ತು ದೊಡ್ಡದಿದೆ. ಮಗನೋ ಗಂಡನೋ ಬನ್ನಿ ಒಂದು ಪಕ್ಷ ಸಿದ್ಧಾಂತ ಅಂತೇಳಿ ಒಪ್ಪಲ್ಲ, ನಮಗೇನು ಬಂತು ಮನೆಯಲ್ಲಿ ಅಂತ ಒಂದು ಏನು ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಮತ್ತು ತೀರಾ ಮನೆಗೆ ಸೀಮಿತವಾಗೂ ಕೂಡ ಚರ್ಚೆಗಳು ನಡೀತವೆ. ಅಷ್ಟರ ಮಟ್ಟಿಗೆ ಗೃಹಿಣಿಯರು ಕೂಡ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪೊಲಿಟಿಕಲ್ ಕ್ಯಾಂಪೇನಲ್ಲಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅನ್ನುವಂಥದ್ದು ಗೊತ್ತಾಗಿರೋದ್ರಿಂದಲೇ ಈ ಯೋಜನೆಗಳು ಕೂಡ ಅದೇ ರೀತಿ ಮಹಿಳಾ ಕೇಂದ್ರಿತವಾಗಿ ಬರ್ತಾ ಇದೆ. ಲೋಕಸಭೆಯಲ್ಲೂ ಕೂಡ ಖಂಡಿತ ಇದು ಇಂಪ್ಯಾಕ್ಟ್ ಆಗುತ್ತೆ. ಒಂದಲ್ಲ ಒಂದು ರೀತಿ ಈಗಾಗಲೇ ಮೋದಿ ವರ್ಸಸ್ ಯಾರು ಅಂತ ಪ್ರಶ್ನೆ ಬಂದಾಗ ಮೋದಿ ವರ್ಸಸ್ ಗ್ಯಾರಂಟಿ ನಮ್ಮ ಜನಪರ ಯೋಜನೆಗಳು ಅಂತ ಏನು ಕ್ಯಾಂಪೇನ್ ಶುರು ಮಾಡಿದ್ದಾರೆ, ಆ ಕ್ಯಾಂಪೇನ್ಗೆ ಏನು ಕೌಂಟರ್ ಕ್ಯಾಂಪೇನ್ ಏನ್ ಮಾಡುತ್ತೆ ಬಿಜೆಪಿ ಅನ್ನೋದು ಖಂಡಿತ ಕುತೂಹಲ ಇದೆ. ನಿಜ ಇಲ್ಲಿ ಅಂದ್ರೆ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾವ ರೀತಿ ಫಸ್ಟ್ ಸ್ಟೆಪ್ ಅದರ ಜೊತೆಗೆ ಬಹಳ ಕನ್ಸ್ಟ್ರಕ್ಟಿವ್ ಆದಂತಹ ಸ್ಟ್ರಾಟಜಿಗಳನ್ನ ಕಾಂಗ್ರೆಸ್ ಮಾಡಿತು. ಬಹುಶಃ ಅದರ ರೆಪ್ಲಿಕಾನೇ ನಮಗೆ ಕಾಣೋಕ್ ಸಿಗುತ್ತೆ ಲೋಕಸಭೆ. ಬಟ್ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ಕಾದ್ ನೋಡ್ಬೇಕು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕಾವೇರಿ ಕೊಳ್ಳದಲ್ಲಿ ರೈತರು ಕಣ್ಣೀರನ್ನ ಹರಿಸುವ ಪರಿಸ್ಥಿತಿ. ಯಾಕಂತಂದ್ರೆ ನಮಗೆ ಗೊತ್ತಿದೆ, ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ರಾಜ್ಯಕ್ಕೆ ಹಿನ್ನಡೆ ಆಗಿರೋದು, ನೀರಿನ ಸಂಕಷ್ಟ ಆ ಮೂಲಕ ಪ್ರಾರಂಭ ಆಗಿದೆ. ತಮಿಳುನಾಡಿಗೆ ಪ್ರತಿನಿತ್ಯ ನೀರು ಹರಿಸೋದು ಅನಿವಾರ್ಯವಾಗಿದೆ. ರಾಜ್ಯಕ್ಕೆ ಪ್ರತಿನಿತ್ಯ 5,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಿಕ್ಕೆ CWMA ಆದೇಶ ನೀಡಿದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ರಾಜ್ಯ ತಮಿಳುನಾಡಿಗೆ ನೀರನ್ನ ಬಿಡಲೇಬೇಕಾದ ಅನಿವಾರ್ಯತೆ ಇದೀಗ ಸರ್ಕಾರಕ್ಕೆ ಕೂಡ ಬಂದಿದೆ. ಆ ಮೂಲಕ ಒಂದ್ ಕಡೆ ರೈತರು ಕಣ್ಣೀರ್ ಹಾಕ್ತಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು? ಆ ನಡೆ ಕಾನೂನಾತ್ಮಕ ಹೋರಾಟದ ಸ್ವರೂಪದಲ್ಲಿ ಬಂದು ಆ ಮೂಲಕನಾದ್ರೂ ನಮಗೆ ಸಿಗಬೇಕಾದ ನೀರು ನಮಗೆ ಸಿಕ್ಕುತ್ತಾ, ತಮಿಳುನಾಡಿಗೆ ಹರಿಸುವ ನೀರಿನ ಪ್ರಮಾಣದಲ್ಲಿ ಏನಾದ್ರೂ ಕಡಿಮೆ ಆಗುವ ಸಾಧ್ಯತೆಗಳು ಇದೆಯಾ ಅನ್ನೋ ಕುತೂಹಲ, ಆ ನಿರೀಕ್ಷೆ ರೈತರಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಇದೀಗ ನಮ್ಮಲ್ಲಿ ನೀರಿಲ್ಲ, ಮಳೆ ಆಗಿಲ್ಲ, ಬರಗಾಲದ ಪರಿಸ್ಥಿತಿ ಇದೆ. ಈ ಎಲ್ಲಾ ವಿವರಣೆಗಳನ್ನ ಸತತವಾಗಿ ನೀಡೋ ಪ್ರಯತ್ನ ಮಾಡಿದ್ರೂ ಕೂಡ ಬಂದಿರುವ ಆದೇಶ ನೀರನ್ನ ಹರಿಬಿಡ್ಲೇಬೇಕು ತಮಿಳುನಾಡಿಗೆ ಅನ್ನೋದಾಗಿರೋದ್ರಿಂದ ರೈತರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಅಹೋರಾತ್ರಿ ಪ್ರತಿಭಟನೆ ಮಾಡಬೇಕು ಅನ್ನೋ ಚಿಂತನೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಚಿಂತನೆಗಳು ಏನೇ ಇದ್ರೂ ಕೂಡ ಈಗಿರೋದು ಒಂದೇ ಆಪ್ಷನ್, ಕಾನೂನಾತ್ಮಕವಾಗಿಯೇ ರಾಜ್ಯ ಸರ್ಕಾರ ಇದನ್ನ ಫೇಸ್ ಮಾಡಬೇಕು. ಆ ಪ್ರಯತ್ನದಲ್ಲಿ ಸರಿಯಾದ ಕ್ಯಾಲ್ಕುಲೇಟೆಡ್ ಹೆಜ್ಜೆಯನ್ನ ಇಡಬೇಕು. ಅದು ಇಡ್ಲಿ ಅನ್ನೋ ನಿರೀಕ್ಷೆ ರೈತರದ್ದು, ಜನಸಾಮಾನ್ಯರದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಗಮನಿಸೋಣ, ನಂತರದಲ್ಲಿ ಚರ್ಚೆ. ಸೊ ನಾವು ಅದಕ್ಕೆ ಸಾಧ ಬಾಧಕಗಳನ್ನು ಕೂಡ ನಾನು ಕೇಳಬೇಕಲ್ಲ, ನಮ್ಮ ಲೀಗಲ್ ಟೀಮ್ ಹತ್ರ ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ 1 ಇಂಚು ನೀರು ಕೂಡ ಬಿಡಬಾರ್ದು. ನಮ್ಮ ಮಂಡ್ಯದ ಗದ್ದೆಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ಈ ಕೂಡಲೇ ತಮಿಳುನಾಡಿಗೆ ಹೋಗ್ತಾರ ನೀರನ್ನು ನಿಲ್ಲಿಸಬೇಕು ಅಂತ ನಾನು ಸರ್ಕಾರನ ಆಗ್ರಹಿಸ್ತೀನಿ. ನಮಗೆ ನೀರಿಲ್ಲ, ಇದಾಗಿ ನಾವು 5,000 ಕ್ಯೂಸೆಕ್ಸ್ 21 ದಿವಸ ಬಿಡೋದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನ ಆದೇಶವನ್ನ ರದ್ದುಗೊಳಿಸಬೇಕು ಅಂತ ಹೇಳಿ CWMA ಮೀಟಿಂಗ್ ನಲ್ಲಿ ಇವತ್ತು ದಿವಸ ನಮ್ಮ ರಾಜ್ಯದ ಪರವಾಗಿ ಕೋರಿಕೆಯನ್ನ ಮಾಡ್ತವ್ರೆ. ರಾಜಕೀಯ ನಾಯಕರ ಹೇಳಿಕೆಗಳ ಬಗ್ಗೆ ವಿಶ್ಲೇಷಣೆಗೆ ಆಮೇಲೆ ಹೋಗೋಣ. ಆದ್ರೆ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ, ಕಾವೇರಿ ಕೊಳ್ಳದ ಭಾಗದಲ್ಲಿ ರೈತರು ಏನ್ ಹೇಳ್ತಿದ್ದಾರೆ, ಇದರ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. ಸುನಿಲ್, ಈಗ ಆದೇಶ ಬಂದಿದೆ, ನೀರು ಬಿಡೋದು ಅನಿವಾರ್ಯ, ಆದ್ರೆ ರೈತರಲ್ಲಿ ಆಕ್ರೋಶ, ಅಸಮಾಧಾನ ಇನ್ನೂ ಕೂಡ ಮುಂದುವರೆದಿದೆ. ಏನ್ ಹೇಳ್ತಿದ್ದಾರೆ ರೈತರು? ಪ್ರತಿಭಟನೆಯ ಸ್ವರೂಪಗಳೇನಾದ್ರೂ ಬದಲಾವಣೆ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಅಂತ? ಖಂಡಿತ ಸ್ಮಿತಾ, ಈಗಾಗಲೇ ಪ್ರತಿಭಟನೆಯ ಸ್ವರೂಪ ಬದಲಾಗಿರುವಂತದ್ದು. ಯಾಕಂದ್ರೆ ಇಷ್ಟು ದಿನ ಏನು ಮಂಡ್ಯ ಸಿಟಿನಲ್ಲಿ ಪ್ರತಿಭಟನೆ ನಡೀತಾ ಇತ್ತು, ಹೆದ್ದಾರಿಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆದ್ರೆ ಇವತ್ತು ಪ್ರತಿಭಟನೆ ಏನು KRS ಗೆ ಶಿಫ್ಟ್ ಆಗಿರುವಂತದ್ದು. ಅಂದ್ರೆ KRS ನಲ್ಲಿ ಇವತ್ತಿಂದ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿರುವಂತದ್ದು. ಇವತ್ತಿಂದ ಏನು KRS ನಲ್ಲೇ ರೈತರು ಮೊಕ್ಕಾಮನ್ನ ಹೂಡ್ತಾರೆ, ಪ್ರತಿಭಟನೆಯನ್ನ ಕೂಡ ನಿರಂತರವಾಗಿ ಮಾಡುವಂತದ್ದು. ಅಂದ್ರೆ ಏನು ಕಾವೇರಿ ನೀರು ಪ್ರಾಧಿಕಾರ ಈಗಾಗಲೇ 15 ದಿನಗಳ ಕಾಲ 5,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೇ 5,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂಡ್ಯ ಭಾಗದ ರೈತರಲ್ಲಿ ಆತಂಕ ಕೂಡ ಮೂಡಿರುವಂತದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತಿಂದ KRS ನಲ್ಲಿ ಏನು ನಿರಂತರ ಧರಣಿಯನ್ನ ಮಾಡಲಿಕ್ಕೆ ಎಲ್ಲಾ ತಯಾರಿಗಳನ್ನ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಚಿದಾನಂದ ಪಟೇಲ್, ಪ್ರತಿಭಟನೆಗಳು ಮಾಡೋದು ರೈತರಿಗೂ ಒಂದು ಅರ್ಥದಲ್ಲಿ ಅನಿವಾರ್ಯ, ಬೇರೆ ಏನು ಮಾಡ್ಲಿಕ್ಕಾಗಲ್ಲ. DK ಶಿವಕುಮಾರ್ ಅವರು ಹೇಳಿರೋ ರೀತಿಯಲ್ಲಿ ಕೋರ್ಟ್ಗೆ ಹೋಗುವಷ್ಟು ಸಶಕ್ತರಲ್ಲ ಎಲ್ಲಾ ರೈತರು. ಆದ್ರೆ ಈ ಹೋರಾಟಗಳು ಕೋರ್ಟ್ ನಲ್ಲಿ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಬೀರೋದಿಲ್ಲ. ಈಗ ಕರ್ನಾಟಕದ ಮುಂದೆ ಉಳಿದಿರೋದು ಕಾನೂನಾತ್ಮಕ ಸಮರ. ಬಟ್ ಈ ಹೇಳಿಕೆಗಳನ್ನ ಗಮನಿಸಿದ್ವಿ ನಾವು, ನೀರ್ ಬಿಡೋದಿಲ್ಲ, ಅದಕ್ಕೆ ಬಿಡದೆ ಇರೋದಕ್ಕೆ ಬೇಕಾದ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಇದೆ. ಬಟ್ ಅವ್ರು ಮಾಡ್ತಿರೋದು ಹಾಗೆ ಇದೆಯಾ ಅನ್ನೋ ಪ್ರಶ್ನೆ ರೈತರಲ್ಲಿ ಇನ್ನೂ ಕೂಡ ಕಾಡ್ತಾ ಇದೆ. ಹೇಳ್ತಿರೋದೊಂದು, ಮಾಡ್ತಿರೋದೊಂದು ಅನ್ನೋ ಅನುಮಾನ. ಖಂಡಿತ ಈ ಸರ್ಕಾರಕ್ಕೆ ಒಂದು ಕಡೆ ಧರ್ಮ ಸಂಕಟ, ಒಂದು ಕಡೆ INDIA ಇರುವಂಥದ್ದು.
ತಮಿಳುನಾಡಿನ ಸಹಕಾರ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತೊಂದು ಕಡೆ ನೀವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಅದು ಸುಪ್ರೀಂ ಕೋರ್ಟ್ ರಚನೆ ಮಾಡಿರುವಂಥದ್ದು ನಥಿಂಗ್ ಬಟ್ ಅದೊಂದು ಕೋರ್ಟು, ಆಯಿತಾ. ಜೊತೆಗೆ ಈಗ ನಮಗೆ 49.45 TMC ಅದು ಕೆಪಾಸಿಟಿ ಇರ್ತಕ್ಕಂಥದ್ದು. ಈಗ ಹಾಲಿ ಇರ್ತಕ್ಕಂಥದ್ದು 20.08 TMC. ನೀವು 15 ದಿವಸ ನೀರು ಬಿಟ್ಟರೆ ನಿಯರ್ ಬೈ 75,000 ಕ್ಯೂಸೆಕ್ಸ್ ಹೋಗುತ್ತೆ. ಅಲ್ಲಿ ಆಲ್ಮೋಸ್ಟ್ ನಿಮಗೆ 6 ರಿಂದ 7 TMC ನಾವು ನೀರು ಕೊಟ್ಟಂಗೆ ಆಗುತ್ತೆ. ನಮಗೆ ಆಗ ಉಳಿತಕ್ಕಂಥದ್ದು ಹತ್ತತ್ರ ನಿಮಗೆ 19 TMC ಅಷ್ಟು ಉಳಿಯುತ್ತೆ. ಆದರೆ ಸಮಸ್ಯೆ ಏನಂತ ಹೇಳಿದ್ರೆ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ, ಮೇಜರ್ ಆಗಿ ಕುಡಿಯುವ ನೀರು ಸಮಸ್ಯೆ ಆಗುತ್ತೆ. ಜೊತೆಗೆ ಕಾವೇರಿ ಕೊಳ್ಳದ ರೈತರಿಗೆ ಇದೆಯಲ್ಲ, ನಾವು ಬೆಳೆಯೋದು ಒಂದೇ ಭತ್ತದ ಬೆಳೆ ಒಂದೇ ಬೆಳೆಯೋದು. ಅವರು ನಿಮಗೆ ಅವ್ರಿಗೆ ಈಗೇನು ಕುರುಬೈ ಇದೆಯಲ್ಲ, ಕುರುಬೈ ಅವರು 2 ಬೆಳೆಯನ್ನು ಬೆಳೆದಿದ್ದಾರೆ. ಈಗ ಒಂದು ಬೆಳೆಯನ್ನು ಮಗದು 2ನೇ ಬೆಳೆಯನ್ನು ಬೆಳೀತಿದ್ದಾರೆ ನಿಮಗೆ. ಆದರೆ ಈ ಕೋರ್ಟ್ಗಳಿರ್ಬೋದು ಮತ್ತು ಪ್ರಾಧಿಕಾರ ಇರುವಂಥದ್ದು ಮಳೆ ಇಲ್ಲದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಇನ್ನೂ ಕೂಡ ಸೂತ್ರವನ್ನು ಕಂಡುಹಿಡಿದಿಲ್ಲ, ಅಂದರೆ ಸಂಕಷ್ಟ ಸೂತ್ರವನ್ನು ಕಂಡುಹಿಡಿದಿಲ್ಲ. ಆದರೆ ನೀವು ಮಳೆ ಬಂದಂಥ ಸಂದರ್ಭದಲ್ಲಿ ಏನು ನೀರು ಬಿಡಬೇಕು ಅದೇ ನೀರನ್ನು ನೀವು ಬಿಡಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿರೋದು. ನೀವು 177 TMC ವರ್ಷಕ್ಕೆ ಬಿಡಬೇಕಂತ ಹೇಳಿದರೆ, ನೀವು ಆಗಸ್ಟ್ನಲ್ಲಿ 70+ TMC ನೀರು ಬಿಡಬೇಕು. ಈಗಾಗಲೇ ನಾವು 31.50 TMC ನೀರನ್ನು ಈಗಾಗಲೇ ನಾವು ಬಿಟ್ಟಿದ್ದೀವಿ. ಆದರೆ ಕೋರ್ಟು ನಮ್ಮಲ್ಲಿ ಇರ್ತಕ್ಕಂಥ ನೀರಿನ ಲಭ್ಯತೆ, ಕುಡಿಯುವ ನೀರಿನ ಲಭ್ಯತೆ, ನಮ್ಮ ಜನರಿಗೆ ಇರ್ತಕ್ಕಂಥದ್ದು ವಾಸ್ತವಿಕತೆಯನ್ನು ಅರಿಯದೆ ಈಗಾಗಲೇ ಬಿಡಿ ಅಂತ ಹೇಳಿದೆ. ಆದರೆ ಸರ್ಕಾರ ಈಗ ಸ್ವತಃ DK ಶಿವಕುಮಾರ್ ಹೇಳ್ತಾರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಆದರೆ ಇಲ್ಲಿ ಸರ್ಕಾರದ ಫೇಲ್ಯೂರ್ ಕೂಡ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಸರ್ಕಾರಗಳಿದ್ದಾಗ ಮೊದಲೇ ಅಫಿಡೇವಿಟನ್ನು ಸಲ್ಲಿಸ್ತಾರೆ, ನಮ್ಮಲ್ಲಿ ಇಷ್ಟು ನೀರಿದೆ, ನೀವು ತಮಿಳುನಾಡಿಗೆ ಮೊದಲೇ ಇನ್ಸ್ಟ್ರಕ್ಟ್ ಮಾಡಿ ಅನ್ನೋದು ಅದು ಸರ್ಕಾರದ ಮುಂದಾಲೋಚನೆ ಮತ್ತು ದೂರಾಲೋಚನೆ. ಆದರೆ ಈ ಬಾರಿ ಕೂಡ ತಮಿಳುನಾಡು ಫಸ್ಟ್ ಹೋಯಿತು. ಹೌದೌದೌದು. ಆದರೆ ನಿಮಗೆ ಜಲಸಂಪನ್ಮೂಲ ಸಚಿವರು DK ಶಿವಕುಮಾರ್ ಗಮನಿಸಿ, ಅವರು ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಅವರು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಾರಲ್ಲ, ಅದರದ ಒಂದು 10% ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಇಂಥ ಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಬಹುಶಃ ನಿಮಗೆ ಮಂಡ್ಯದಲ್ಲಿ ಇವತ್ತಿಂದ ನಿಮಗೆ ಹೋರಾಟದ ಕಾವು ಕಿಚ್ಚು ಜಾಸ್ತಿ ಆಗುತ್ತೆ. ಎಂಥ SM ಕೃಷ್ಣನ್ ಕೂಡ ಈ ಒಂದು ಕಾವೇರಿ ನೀರು ಬಿಡಲಿಲ್ಲ. ನಾಟ್ ಓನ್ಲಿ ಮಂಡ್ಯ, ಅದು ಬೆಂಗಳೂರಿಗೆ ವ್ಯಾಪಿಸಿದ್ರೆ ಇದು ಸರ್ಕಾರಕ್ಕೆ ಅತಿ ದೊಡ್ಡ ಹೊಡೆತ ಆಗುತ್ತೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಬಹುಶಃ ನಿಮಗೆ ಏನಾದರೂ ಸೆಪ್ಟೆಂಬರ್ನಲ್ಲಿ ನಮ್ಮಲ್ಲಿ ಅದು ಕರೀತಕ್ಕಂಥದ್ದು ಅದಕ್ಕೆ ಅಡ್ಡ ಮಳೆ ಅಂತ ಹೇಳ್ತಾರೆ. ಸೆಪ್ಟೆಂಬರ್ಲಿ ಏನಾದರೂ ಒಂದಷ್ಟು ಮಳೆ ಬಂದರೆ ಮಾತ್ರ ನಮ್ಮ ರೈತರಲ್ಲಿ ಬದುಕ್ತಾರೆ. ಆದರೆ ಈಗಾಗಲೇ ಅವರು ನೋಡಿ ಕುರುವೈ 2ನೇ ಬೆಳೆ ಬೆಳೀತಿದ್ದಾರೆ, 1ನೇ ಬೆಳೆ ಮುಗಿದೋಗಿದೆ, 2ನೇ ಬೆಳೆ ಬೆಳೀತಿದ್ದಾರೆ. ಆದರೆ ನಮ್ಮ ಸರ್ಕಾರ ಈಗ ಸಾಮಾನ್ಯವಾಗಿ ನಾವು ಹೇಳ್ಬೋದು ನಮ್ಮ ವಕೀಲರು ವಾದವನ್ನು ಸರಿಯಾಗಿ ಮಾಡಿಲ್ಲ ಅಂತೇಳಿ. ಸರ್ಕಾರದ ಇನ್ಸ್ಟ್ರಕ್ಷನ್ ಇಲ್ಲದೆ ಯಾವ ವಕೀಲರು ಕೂಡ ಸುಪ್ರೀಂ ಕೋರ್ಟ್ ಇರ್ಬೋದು, ಕಾವೇರಿ ನೀರು ಪ್ರಾಧಿಕಾರದಲ್ಲಿರ್ಬೋದು ಯಾವುದೇ ವಾದ ಮಾಡಲಿಕ್ಕೆ ಅವರು ಮುಂದಾಗಲ್ಲ. ಯಾಕಂತೇಳಿ ಗೌರ್ಮೆಂಟ್ ಏನು ನಿರ್ಣಯ ತಗೊಳ್ಳುತ್ತೆ, ಗೌರ್ಮೆಂಟ್ ಜೊತೆ ಚರ್ಚೆ ಮಾಡಿ ಅವರು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ವಾದವನ್ನು ಮಾಡುವಂಥದ್ದು. ಆದರೆ ಸರ್ಕಾರ ಇದರಲ್ಲಿ ಎಡವಿರುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಬಹುಶಃ ಇದು ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಕೈಗೆ ಕೋಲ್ ಕೊಟ್ಟು ಒಡಿಸ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿ ಸರಿ, ಈ ಚುನಾವಣೆ ಮೇಲೆ ಪರಿಣಾಮಗಳು ಈಗ ಆಲ್ರೆಡಿ ಚಿದಾನಂದ ಪಟೇಲ್ ಕೂಡ ಹೇಳ್ತಾ ಇದ್ರು ನೋಡಿ, ತಮಿಳುನಾಡು ಜೊತೆ ಒಂದ್ ರೀತಿಯಲ್ಲಿ ಸ್ನೇಹ ಭಾವದಲ್ಲಿ ಇರೋದು ಅನಿವಾರ್ಯತೆ ಕಾಂಗ್ರೆಸ್ ನಮ್ಮ ರಾಜ್ಯದ ಸರ್ಕಾರಕ್ಕಿದೆ ಅಂತ ಹೇಳಿ, ಇದನ್ನ ಗಮನಿಸುತ್ತಾ ಜನರು ಮತದಾರರು ಚುನಾವಣೆಯಲ್ಲಿ ಮತ ಹಾಕುವ ಸಂದರ್ಭದಲ್ಲಿ ನೀರಿನ ಪಾಲಿಟಿಕ್ಸ್ ಅದ್ರ ಹಿಂದಿರುವ ಲೆಕ್ಕಾಚಾರಗಳು ಪರಿಣಾಮ ಬೀರೋ ಸಾಧ್ಯತೆ ಇದೆ? ಅದನ್ನ ಗಮನಿಸುತ್ತೆ, ಗಮನಿಸಕ್ಕಾಗಲ್ಲ, ಗಮನಿಸೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ಏನು ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಮಾತನಾಡಿದ್ರು. ಮತ್ತೆ ಬಿಜೆಪಿ ಸರ್ವಪಕ್ಷ ಸಭೆಯ ಸಂದರ್ಭದಲ್ಲಿ ನೀವು ನೀರು ಬಿಟ್ಟು ನಂತರ ಯಾಕೆ ನಮ್ಮನ್ನ ಸಭೆ ಕರೀತಾ ಇದ್ದೀರಾ, ನೀರು ಬಿಡಬೇಕಾ ಬೇಡವಾ, ಕಾನೂನಾತ್ಮಕ ಹೋರಾಟ ಹೇಗೆ ಮಾಡೋಣ ಅಥವಾ ಆಡಳಿತಾತ್ಮಕವಾಗಿ ಹೇಗೆ ಇದನ್ನ ನಾವು ನಿಭಾಯಿಸೋಣ, ಇದ್ರ ಬಗ್ಗೆ ಏನಾದರೂ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಿಡೋದಕ್ಕಿಂತ ಮುಂಚೆ ನೀವು ನಮ್ಮನ್ನ ಮೀಟಿಂಗಿಗೆ ಕರಿಬೇಕು ಅನ್ನೋಂಥ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು ಎಲ್ಲ ಬಹುತೇಕ ಹಿರಿಯ ನಾಯಕರು, ಯಡಿಯೂರಪ್ಪ ಆದಿಯಾಗಿ ಎಲ್ಲರೂ ಕೂಡ. ಸೊ ಇವತ್ತು ಈಗ 2300 ಕ್ಯೂಸೆಕ್ ಇನ್ಫ್ಲೋ ಇದೆ, 4300 ಕ್ಯೂಸೆಕ್ ಬಿಡ್ತಾ ಇದ್ದಾರೆ. ಇವರು ಯಾರೂ ಕೂಡ ಅಫಿಷಿಯಲ್ ಆಗಿ ಹೇಳಿಲ್ಲ ಎಷ್ಟು ಬಿಡ್ತಿದೀವಿ ಏನು ಎತ್ತ ಅಂತ. ಆದ್ರೆ ನೀರು ಹೋಗ್ತಿರೋದು ಖಂಡಿತವಾಗಿ ಅಲ್ಲಿ ರೈತರಿಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಅವರಲ್ಲಿ ಧರಣಿ ಕೂತಿದ್ದಾರೆ. ಈಗ ಚಿದಾನಂದ ಪಟೇಲ್ ಹೇಳಿದಂಗೆ 2ನೇ ಬೆಳೆಗೆ ನೀರು ಬಿಡ್ತಾ ಇದ್ದಾರೆ, ನಾವು ಬೆಳೆಯೋದು ಒಂದು ಬೆಳೆ, ನಮ್ಮ ಕತೆ ಏನು ಅಂತ ಕಂಟ್ರೋಲ್ ಇಲ್ಲ. ನೀರು ಬಿಡೋದಿದೆಯಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇಲ್ಲ. ಈಗ ಪ್ರಾಧಿಕಾರ ಆದೇಶ ಮಾಡಿದೆ, ಅಫಿಷಿಯಲಿ ಕೇಂದ್ರ ಸರ್ಕಾರ ಕಂಟ್ರೋಲ್ ತಗೊಂಡಿದೆ. ಈ ಪ್ರಾಧಿಕಾರ ಮಾಡಿರೋದೇ ಇದಕ್ಕಾಗಿ. ಹಾಗಾಗಿ ರಾಜ್ಯ ಸರ್ಕಾರ ಏನು ಮಾಡಲ್ಲ. ಆದ್ರೆ ಎಷ್ಟು ಹೋಗ್ತಾ ಇದೆ ಅದ್ರ ಬಗ್ಗೆ ಯಾರು ಕೂಡ ಏನು ಮಾತನಾಡ್ತಾರೆ. ಯಾಕಂದ್ರೆ ಅದು ಯಾವ ಮಟ್ಟದ ಭಾವನಾತ್ಮಕ ಏನು ತೊಂದರೆ ಆಗ್ಬೋದು ಅನ್ನೋದು ಗೊತ್ತಿದೆ. ನಾನು ನೀರು ಬಿಡೋದೇ ಇಲ್ಲ ಅಂತ ಹೇಳಿದಂತ SM ಕೃಷ್ಣ ಅವರೇ ಜೈಲಿಗೆ ಹೋದ್ರು ಪರವಾಗಿಲ್ಲ ಅಂದವ್ರೆ ರಾತ್ರೋರಾತ್ರಿ ನೀರು ಬಿಟ್ಟಿದ್ದನ್ನ ರಾಜ್ಯದಲ್ಲಿ ನೋಡಿದ್ದಾರೆ ಜನ. ಸೊ ಇಂಥ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಇಡೀ ಸರ್ಕಾರವನ್ನ ನಾಯಕತ್ವವನ್ನ ಏನು ಇಕ್ಕಟ್ಟಿಗೆ ಸಿಲ್ಸ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡಲ್ಲ. ಆ ಕಾರಣಕ್ಕೆ ಯಾರು ಸ್ವತಃ ಬಂಗಾರಪ್ಪನವರು ನಾನು ನೀರು ಬಿಡಲ್ಲ, ನಾ ಜೈಲಿಗೆ ಹೋದ್ರು ಪರವಾಗಿಲ್ಲ ಅಂತ ನೀರು ಬಿಡ್ಲಿಲ್ಲ, ಗಲಾಟೆ ಆಗಿತ್ತು ದೊಡ್ಡದಾಗಿ. ಕೊನೆಗೆ ಕೋರ್ಟ್ ಇಂಟರ್ಫಿಯರ್ ಆಯ್ತು, ಮತ್ತೆ ಇಂತಿಷ್ಟು ನೀರು ಬಿಡೋದಿಲ್ಲ ಅಂತಾನು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅನಿವಾರ್ಯ ನಮ್ಗೆ ಇಲ್ಲ, ಈಗ ನಮ್ ಕಂಟ್ರೋಲ್ ಇಲ್ಲ. ನೀವು ಪ್ರಾಧಿಕಾರ ಮಾಡಿದರೆ ಇದು ಈ ಕಂಟ್ರೋಲ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಆ ಪ್ರಾಧಿಕಾರ ನಮ್ಮ ಹತ್ರ ಕೀ ಇಲ್ಲ. ಈಗ ಇವರು ನಮ್ಮವರು ಏನು ವಾದವನ್ನ ಸರಿಯಾಗಿ ಮಂಡಿಸಬೇಕಿತ್ತು, ಮತ್ತೆ ನಮ್ಮಲ್ಲಿ ನೀರಿನ ಲಭ್ಯತೆಯನ್ನು ಹೇಳಿ ನಾವು ನೀರು ಬಿಡೋಕ್ಕಿಂತ ಮೊದಲೇ ಹೇಳಿದ್ರೆ ನೀರು ಬಿಡೋಕ್ಕಿಂತ ಮೊದಲೇ ನಮ್ಮ ವಸ್ತುಸ್ಥಿತಿಯನ್ನು ವಿವರಿಸಿ ನಾವು ಪ್ರಾಧಿಕಾರದ ಮುಂದೆ ಇಟ್ಟಿದ್ರೆ ಇವತ್ತಿಂತ ಸ್ಥಿತಿ ಬರ್ತಿರ್ಲಿಲ್ಲ. ಈಗ ನೀರು ಬಿಡಿ ಅಂತ ಆದೇಶ ಮಾಡಿದೆ, ಕೀ ನಮ್ಮ ಹತ್ರ ಇಲ್ಲ. ಈಗ ನೋಡಿ, ಹಳೆ ಮೈಸೂರು, ಮಂಡ್ಯ,
ಸಮ್ ಪಾರ್ಟ್ ಆಫ್ ಚಾಮರಾಜನಗರ ಮತ್ತೆ ಈಗ ಏನು ನೀವು ಬ್ಯಾಂಗ್ಳೂರು ಕುಡಿಯೋ ನೀರು ಎಲ್ಲವೂ ಕೂಡ ಇದು ಈ ಒಂದು ಏನು ಎಲೆಕ್ಷನ್ ವೇಳೆಯಲ್ಲಿ ಇದು ಕೂಡ ಒಂದು ರಾಜಕೀಯ ಒಂದು ಪ್ರಚಾರದ ವಸ್ತು ಆಗೋದ್ರಲ್ಲಿ ಖಂಡಿತ ಅನುಮಾನ ಇಲ್ಲ. ಯಾಕಂದ್ರೆ ಈ INDI ಕೂಟದ ಒಂದು ಏನು ಆ ಒಂದು ಸಂಬಂಧ ಕೂಡ ಇಲ್ಲಿ ರಾಜಕೀಯ ಲೇಪನ ಕೂಡ ಇರೋದ್ರಿಂದ ಖಂಡಿತ ಆ ವಿಚಾರ ಕೂಡ ಚರ್ಚೆಗೆ ಬರುತ್ತೆ, ಈಗಾಗಲೇ ಬಂದಿದೆ. ಅದೇ INDIA ಆ ಒಂದು ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಇರೋದು ಮುಂದಿನ ಸುದ್ದಿ. ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರ ಒಕ್ಕೂಟ ಮತ್ತೊಂದು ಸಭೆಗೆ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದೆ. ನಾಳೆ ನಾಡಿದ್ದು ಮುಂಬೈನಲ್ಲಿ INDIA ಒಕ್ಕೂಟದ ಸಭೆ, 3ನೇ ಸಭೆ. ಈ ಒಂದು ಸಭೆಗೆ ವೇದಿಕೆ ಸಿದ್ಧವಾಗಿದೆ. ಬಹು ಕುತೂಹಲದ 2 ಪ್ರಶ್ನೆಗಳು, ಸೀಟು ಹಂಚಿಕೆಯ ಆ ಒಂದು ಸ್ಟ್ರಾಟಜಿ ಈ ಒಂದು ಸಭೆಯಲ್ಲಿ ತಯಾರಾಗುತ್ತಾ, ಹಾಗೆ ಪ್ರಧಾನಿ ಅಭ್ಯರ್ಥಿಯ ವಿಚಾರದಲ್ಲಿ ಇರುವಂತಹ ಕುತೂಹಲ ಜಿಜ್ಞಾಸೆಗೆ ಈ ಸಭೆ ನಂತರದಲ್ಲಿ ಏನಾದರೂ ಉತ್ತರ ಸಿಗುತ್ತಾ ಅಂತ ಹೇಳಿ 3ನೇ ಸಭೆ ಮುಂಬೈನಲ್ಲಿ ನಡೀತಾ ಇರೋದು. ಕಳೆದ ಸಭೆ ಬೆಂಗಳೂರಿನಲ್ಲಿ ನಡೆದಿತ್ತು. ಇಲ್ಲೇನೆ ಈ ಮೈತ್ರಿಕೂಟಕ್ಕೆ, ವಿರೋಧ ಪಕ್ಷಗಳ ಈ ಒಕ್ಕೂಟಕ್ಕೆ INDIA ಇಂಡಿಯಾ ಅನ್ನೋ ನಾಮಕರಣವನ್ನ, ಹಾಗೆ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ನಡೆಸಬೇಕು ಅನ್ನೋದರ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡಿತ್ತು. ಇದೀಗ 3ನೇ ಸಭೆ ನಾಳೆ ನಾಡಿದ್ದು ಸಿದ್ಧವಾಗಿದೆ. ಮತ್ತು ಸಹಜವಾಗಿರೋ ಕುತೂಹಲ ಅಂತಂದ್ರೆ ಸೀಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಜಿಕಲ್ ಅನ್ನಿಸಬಹುದಾದ ಸೂತ್ರವನ್ನ ಹೆಣ್ಕೊಳ್ತಾರ. ಈಗ ದೆಹಲಿಲಿ ಏನಾಗ್ತಿದೆ ನಾವು ಗಮನಿಸ್ತಾ ಇದ್ವಿ. ಕೇವಲ ದೆಹಲಿ ಮಾತ್ರವಲ್ಲ, ಬಹುತೇಕ ರಾಜ್ಯಗಳಲ್ಲಿ ಈಗ ನಾವು ರಾಷ್ಟ್ರೀಯ ಮಟ್ಟದಲ್ಲೇನೋ ಹೊಂದಾಣಿಕೆ ಸರಿ, ರಾಜ್ಯದಲ್ಲಿ ಕಾಂಪ್ರಮೈಸ್ ಆಗ್ಬೇಕಾ ಅನ್ನೋ ಪ್ರಶ್ನೆ. ಇದು ಸುಲಭ ಇದೆಯಾ ಟಾಸ್ಕ್ ಅಂತ ಹೇಳಿ? ಎಕ್ಸಾಕ್ಟ್ಲಿ. ಇದು ತುಂಬಾ ಸರಳೀಕರಿಸಿ ಹೇಳೋದಾದ್ರೆ, ಕಳೆದ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಮೈತ್ರಿ ಸರ್ಕಾರ ಇತ್ತು. ಅದೇ ಲೆಕ್ಕಾಚಾರದಲ್ಲಿ ಹೊಂದಾಣಿಕೆಯಲ್ಲಿ ಎಲೆಕ್ಷನ್ ಹಿಡಿದ್ವು. ಆದ್ರೆ ಆಗಿದ್ದೇನು? ನಾಯಕರ ಮಟ್ಟದಲ್ಲಿ ಹೊಂದಾಣಿಕೆ ಆಯ್ತಾ ಹೊರತು ಕಾರ್ಯಕರ್ತರಲ್ಲಿ ಆಯ್ತಾ ಅನ್ನುವಂಥ ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ತು ಚುನಾವಣೆ ವೇಳೆ. JDS ಯಾವ ರೀತಿ ಪ್ರಾಬ್ಲಮ್ ಅನ್ಭವಿಸ್ತು ಮತ್ತು ಕಾಂಗ್ರೆಸ್ ಯಾವ ರೀತಿ ಪ್ರಾಬ್ಲಮ್ ಅನಿಸ್ತು, ಅದ್ರ ನಂತರ BJPಗೆ ಆದ ಲಾಭ ಎನ್ನುವಂಥದ್ದು ಫಲಿತಾಂಶದಲ್ಲೇ ಗೊತ್ತಾಗುತ್ತೆ. ಸೊ ಅದೇ ಫಾರ್ಮುಲಾವನ್ನು ನೋಡಿದ್ರೆ ಇವರು ಎಲ್ಲರೂ 26 ಪಕ್ಷಗಳ ಪ್ರಮುಖ ನಾಯಕರುಗಳು ಸಭೆ ಮಾಡೋದು ಸರಿ, ಅಥವಾ ಅಲ್ಲಿ ಸೀಟು ಅಥವಾ ಅಲ್ಲಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನ ನಾವು ಮಾಡ್ಕೊಬೇಕು, ನಮ್ಮ ಒಂದು ಎದುರಾಳಿ ಮೋದಿ, ಹೀಗೆ ಇಂಥ ಒಂದು ವಿಚಾರಗಳನ್ನ ಚರ್ಚೆ ಮಾಡೋದು ಬೇರೆ. ಆದರೆ ಅವರು ಹೇಳಿದ ಎಲ್ಲವನ್ನೂ ಕೂಡ ನಾಯಕರುಗಳು ಸ್ಥಳೀಯ ಮಟ್ಟದಲ್ಲಿ ಪಾಲಿಸ್ತಾರ ಅನ್ನೋಂಥ ಪ್ರಶ್ನೆ ಬಂದಾಗ ಖಂಡಿತ ಈಗಾಗಲೇ ದೆಹಲಿನಲ್ಲಿ ಆದಂಥ 7 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳಲ್ಲಿ ಬಂದಂಥ ಭಿನ್ನಾಭಿಪ್ರಾಯಗಳನ್ನು ನೋಡಿದ್ವಿ. ಮತ್ತು ಮೀಟಿಂಗಿಗೂ ಬರಲ್ಲ ಅನ್ನುವಂಥ ಮಾತನ್ನ ಬಂತು. ಜೊತೆಗೆ ಇವತ್ತು ಫ್ರೆಶ್ ಆಗಿ ನಿನ್ನೆ ಇವತ್ತಿನ ಶುರುವಾಗಿರುವಂಥದ್ದು, ಕೇಜ್ರಿವಾಲ್ ಅವರು ಯಾಕೆ ಇದಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಾರ್ದು ಅನ್ನೋಂಥ ಒಂದು ಮಾತನ್ನ ಹೇಳಿರುವಂಥದ್ದು, ಅಲ್ಲಿ JDU ಲೀಡರ್ ಹೇಳಿರುವಂಥದ್ದು, ಮತ್ತಿಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಹೇಳಿರುವಂಥದ್ದು. ಒಂದು ನಾಯಕತ್ವದ ಜಟಾಪಟಿ ಇದ್ರೆ ಸೀಟ್ಗಳನ್ನು ಬಿಟ್ಕೊಟ್ರೆ ಯಾರ ತ್ಯಾಗದ ಫಲವಾಗಿ ಮತ್ತು ಆ ತ್ಯಾಗಕ್ಕೆ ಪ್ರತಿಯಾಗಿ ಸಿಗೋದೇನೋ ಅಂತ ಒಂದು ಸೂತ್ರ ಬರಬೇಕಲ್ಲ. ಈಗ ಪ್ಯಾನ್ ಇಂಡಿಯಾ ಅಂತ ಪಕ್ಷ ಬಂದಾಗ ಖಂಡಿತ ಕಾಣುವಂಥದ್ದು ಕಾಂಗ್ರೆಸ್. ನಾಯಕತ್ವ ಇಲ್ಲದೆ ಇರ್ಬೋದು, ಎಲ್ಲ ಕಡೆ ಸರ್ಕಾರ ಇಲ್ಲದೆ ಇರ್ಬೋದು, ಆದ್ರೆ ಕಾಂಗ್ರೆಸ್ಗೆ ಜಮ್ಮುವಿನಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಕಾರ್ಯಕರ್ತರು ಇದ್ದಾರೆ ಮತ್ತು ಸ್ಥಳೀಯವಾಗಿ ಸಂಘಟನೆ ಇದೆ. ಸೊ ಆ ಸಂಘಟನೆಯ ಲಾಭವನ್ನ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಪಡ್ಕೊಳ್ಳೋದಾದ್ರೆ ಆ ಲಾಭಕ್ಕೆ ಪ್ರತಿಯಾಗಿ ಯಾವ ರೀತಿ ಋಣ ಸಂದಾಯ ಮಾಡ್ತಾರೆ ಅಂತ ಪ್ರಶ್ನೆ ಬಂದಾಗ ನಾಯಕತ್ವ ಬರುತ್ತಾ, ಕಾಂಗ್ರೆಸ್ಗೆ ಬಿಟ್ಕೊಡ್ತಾರ, ಇಂಥವೆಲ್ಲ ಬರುತ್ತೆ. ಇಲ್ಲ ಅಂದ್ರೆ ಬರೀ ಮೋದಿ ಅವರನ್ನ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆದ್ರೂ ಕೂಡ, ಅಂದ್ರೆ ಅದೇ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆದ್ರೂ ಕೂಡ ಸೀಟ್ ಶೇರ್ ಅನ್ನ ಯಾಕೆ ಇಷ್ಟು ಸಿಂಹಪಾಲ ಬಿಟ್ಕೊಡ್ಬೇಕು ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಖಂಡಿತ ಬರುತ್ತೆ ಅಂತದೊಂದು ವಿಚಾರ. ಪ್ರಿನ್ಸಿಪಲ್ ಅಪೋಸಿಷನ್ ಯಾರು ಅಂತ ಬರುತ್ತೆ, ಡೆಲ್ಲಿನಲ್ಲಿ ಬರುತ್ತೆ, ತಮಿಳ್ನಾಡಲ್ಲೇನೋ ಸಹಜ ಅಲ್ಲೇನು ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ, ಕರ್ನಾಟಕದಲ್ಲಿ ಸಮಸ್ಯೆ ಇಲ್ಲ, ಯಾಕಂದ್ರೆ ಬೇರೆ ಪಕ್ಷ ಇಲ್ಲ, ಇವ್ರು ಇರೋದೇ ಒಂದು ಆ ಕೂಟದ ಒಳಗಡೆ ಇರುವಂತದ್ದು. ಇನ್ನು ತೆಲಂಗಾಣದಲ್ಲಿ ಸಾಧ್ಯವೇ ಇಲ್ಲ, ಜೊತೆಗಿಲ್ಲ, ಆಂಧ್ರದಲ್ಲಿ ಇಲ್ಲ. ಸೊ ಇಂಥ ಪ್ರಶ್ನೆಗಳು ಬಂದಾಗ ಸೀಟು ಹಂಚಿಕೆ ಅನ್ನುವಂಥದ್ದು ದೊಡ್ಡ ಕಬ್ಬಿಣದ ಕಡಲೆ ಆಗೋದು ಖಂಡಿತ. ಹಂಚಿಕೆ ಜೊತೆಗೇನೆ ಕಲೆಕ್ಟಿವ್ ಲೀಡರ್ಶಿಪ್ ರಾಜ್ಯದಲ್ಲಿ ಏನೋ ವರ್ಕ್ ಆಗ್ಬಿಡ್ತು ಆ ಸೂತ್ರ. ಬಟ್ ರಾಷ್ಟ್ರೀಯ ಮಟ್ಟದಲ್ಲಿ ವರ್ಕೌಟ್ ಆಗುತ್ತಾ? ಪ್ರಧಾನಿ ಅಭ್ಯರ್ಥಿಯ ಆಯ್ಕೆ ಅನ್ನೋದು, ಹೆಸರನ್ನ ಸೂಚಿಸೋದು ಅನ್ನೋದು ಈ ಇಂಡಿಯಾ ಮೈತ್ರಿಕೂಟಕ್ಕೆ ಅನಿವಾರ್ಯತೆ ಇಲ್ವಾ ಅಂತ ಹೇಳಿ ಅದಕ್ಕೆ ಉತ್ತರ ಕಂಡುಕೊಳ್ಳುತ್ತಾ ಅಂತ ನಾಳೆ? ಯಾಕಂದ್ರೆ ನಾಳಿನ ಸಭೆ ಮಹತ್ವದ ಸಭೆ ಅಂತಲೇ ಕರೀಲಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಕಡೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರು ಕೇಜ್ರಿವಾಲ್ ರವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿ ಅಂತ ಹೇಳ್ತಾರೆ. ಬಿಹಾರದ ಸಚಿವ ಶ್ರವಣ್ ಕುಮಾರ್ ಅವರು ನಿತೀಶ್ ಕುಮಾರ್ ಹೆಸರು ಹೇಳ್ತಾರೆ. ಸ್ವತಃ ರಾಜಸ್ಥಾನದ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರ ಹೆಸರು ಹೇಳ್ತಾರೆ. ಇನ್ನು ವೆಸ್ಟ್ ಬೆಂಗಾಲ್ನ MP ಮಮತಾ ಬ್ಯಾನರ್ಜಿ ಅವರು ಚೀಫ್ ಮಿನಿಸ್ಟರ್, ಇದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಆದರೆ ಬಹುಶಃ ನಾಳಿನ ಮತ್ತು ನಾಡಿನ ಸಭೆ ಅವರು ಒಂದು ಹಂತದ ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇದು ಬಹುಶಃ ಇದರ ಲಾಭ ಯಾರಿಗೆಲ್ಲ ಲಾಭ, ಇದು BJPಗೆ ಲಾಭ, ಜೊತೆ ಮತದಾರರಿಗೆ ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಈ ಇಂಪ್ಯಾಕ್ಟು ಬಹುಶಃ ಬೇರೆ ರೀತಿ ಚುನಾವಣೆಯಲ್ಲಿ ಮತಗಳ ಇವರ ವಿರುದ್ಧ ಬೀಳೋ ಸಾಧ್ಯತೆ ಇದೆ. ಈ ನಾಯಕತ್ವ ಪ್ರಶ್ನೆ ಬಂದಾಗ BJP ಅಂದರೆ ಮೋದಿ ಇದ್ದಾರೆ, INDIA ಬಂದಾಗ ಯಾರು ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದನ್ನ ನಾವು ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಒಂದು ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಇದು ತುಂಬಾ ದೊಡ್ಡ ಮಟ್ಟದ ಬೆಂಕಿ ಹೊಗೆಯಾಡ್ತಿರುವಂಥದ್ದು.
ಒಂದ್ ಹೆಸರು ಸೂಚಿಸಿದ್ರು ಕಷ್ಟ, ಸೂಚಿಸಿದ್ರೆ ಹಾಗಾಗಿ ನಾಳೆ ಮತ್ತು ನಾಡಿದ ಸಭೆಯಲ್ಲಿ ಪ್ರಮುಖವಾಗಿ ನಾಯಕತ್ವ ವಿಚಾರಕ್ಕೆ ಒಂದು ಡಿಸಿಷನ್ಗೆ ಬರ್ತಾರೆ. ಅವ್ರಿಗೂ ಗೊತ್ತಿದೆ, ಒಂದು ವೇಳೆ ನಾವೇ ಕಿತ್ತಾಡಿದ್ರೆ ಬಹುಶಃ ಇದರ ಲಾಭ ಭಾರತೀಯ ಜನತಾ ಪಕ್ಷ ಬರುತ್ತೆ, ನಾವು ಧೂಳಿಪಟ ಆಗ್ತೀವಿ ಎಂಬ ಆತಂಕ ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ನಿತೀಶ್ ಕುಮಾರ್ ಈಗ ನೆನ್ನೆ ಕ್ಲಿಯರ್ ಮಾಡಿದ್ದಾರೆ, ನಾನು ಪ್ರಧಾನಿ ಅಭ್ಯರ್ಥಿ ಅಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಇನ್ನು ನಾಳೆ ರಾಹುಲ್ ಗಾಂಧಿ ನಾನು ಅಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಒಟ್ಟಾಗಿ ಕೂರ್ತೀವಿ ಅಂತ ಹೇಳಿದ್ರೆ ಅವ್ರವ್ರ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟರೆ ಬಹುಶಃ ಈ ಒಂದು ಇಶ್ಯೂಸ್ ಇದು ಸತ್ತೋಗುತ್ತೆ. ನಾಳೆ ನಾಡಿದ್ದು ಇದೇ ವಿಚಾರಕ್ಕೆ ಮತ್ತಷ್ಟು ಸ್ಟಫ್ ಸಿಗಬಹುದು ಮಾತನಾಡ್ಲಿಕ್ಕೆ ಅಂತ ಹೇಳಿ ಇವತ್ತು ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಇಬ್ರಿಗೂ ಕೂಡ ಜಾಯ್ನ್ ಆಗಿದ್ದಕ್ಕೆ. ಇನ್ನು ಇದು ಆನ್ ಗೋಯಿಂಗ್ ಪ್ರಾಸೆಸ್, ಲೋಕಸಭಾ ಚುನಾವಣೆ ನಡೆಯೋವರೆಗೂ ಕೂಡ ಒಂದಲ್ಲ ಒಂದು ವಿದ್ಯಮಾನಗಳು ಬೆಳವಣಿಗೆಗಳು ಕಾಣ್ಲಿಕ್ಕೆ ಸಿಗ್ತಲೇ ಇರುತ್ತೆ. ಅದರ ವಿಶ್ಲೇಷಣೆ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಇದೇ ಚುನಾವಣಾ ಚದುರಂಗ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ 4:30ಕ್ಕೆ ಪ್ರಸಾರ ಮಾಡುವ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.